ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀರಾಮ ಸೇವಾ ಮಂಡಳಿ ಎಂಬ ದೇವಸ್ಥಾನವು ಭಕ್ತಾದಿಗಳ ಮನಸ್ಸನ್ನು ಸೂರೆಗೊಂಡಿರುವ ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ. ಈ ದೇವಸ್ಥಾನದ ಆಡಳಿತ ಮಂಡಳಿಯು ಕಳೆದ 5 ವರ್ಷಗಳಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದೆ. ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ತಾಮ್ರಲೇಪನ ನೂತನ ರಾಮನ ಪರಿವಾರದ ಉತ್ಸವ ಮೂರ್ತಿಗಳು, ರಾಜಗೋಪುರಕ್ಕೆ ಕುಂಭಾಭಿಷೇಕ ಹಾಗೂ ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ದೇವಸ್ಥಾನದ ಸನ್ನಿಧಿಯಲ್ಲಿ ಹಲವಾರು ಭಕ್ತಾದಿಗಳು ಪೂಜೆ ಸಲ್ಲಿಸಿ ಸಂತೃಪ್ತರಾಗಿ ಮರಳುತ್ತಾರೆ. ಆದ್ದರಿಂದ ಈ ದೇವಸ್ಥಾನವನ್ನು ದಕ್ಷಿಣ ಅಯೋಧ್ಯ ಎಂದೇ ಕರೆಯಲಾಗುತ್ತದೆ. ಇದೀಗ ಹೊಸದಾಗಿ ಬೃಹತ್ ಮಟ್ಟದಲ್ಲಿ ಒಂದು ರಾಮಾಂಜನೇಯ ವಿಗ್ರಹವನ್ನು ನಿರ್ಮಿಸಲಿದ್ದಾರೆ. ಈ ಇಚ್ಛೆಯನ್ನು ಕಾರ್ಯಗತವಹಿಸಲು ದಿನಾಂಕ 21/1/2023 ಸರ್ವ ಸದಸ್ಯರ ಸಭೆಯಲ್ಲಿ ಈ ವಿಚಾರವನ್ನು ಮಂಡಿಸಿ ಎಲ್ಲ ಸದಸ್ಯರ ಸಂಪೂರ್ಣ ಸಮ್ಮತಿಯನ್ನು ಪಡೆಯಲಾಯಿತು. 2 ಕೋಟಿ ವೆಚ್ಚದಲ್ಲಿ 63 ಅಡಿ ಎತ್ತರದ ಶ್ರೀರಾಮಾಂಜನೇಯ ಪ್ರತಿಮೆಯನ್ನು ನಿರ್ಮಿಸಲು ಶ್ರೀರಾಮ ಸೇವಾ ಮಂಡಳಿಯು ಸಜ್ಜಾಗಿದೆ. ಈ ಪ್ರತಿಮೆಯ ಸ್ಥಾಪನೆಗೆ ಮಾರ್ಚ್ 31, 2023 ಭಕ್ತಾದಿಗಳ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. 63 ಅಡಿ ರಾಮಾಂಜನೇಯ ಮಾದರಿ ಪ್ರತಿಮೆಯನ್ನು ಮೇ 22, 2023 ಭಕ್ತಾದಿಗಳ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು. 2023 ಜೂನ್ ತಿಂಗಳ 14ನೇ ತಾರೀಕಿನಂದು ಭೂಮಿಯ ಸತ್ವ ಪರೀಕ್ಷೆಯನ್ನು ನಡೆಸಲಾಯಿತು. ಮೂರ್ತಿಯ ನಿರ್ಮಾಣಕ್ಕೆ ಧರ್ಮಸ್ಥಳದ ಪದ್ಮವಿಭೂಷಣರಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನವನ್ನು ಪಡೆಯಲಾಯಿತು. 63 ಅಡಿಯ ಶ್ರೀರಾಮಾಂಜನೇಯ ಸ್ವಾಮಿ ಪ್ರತಿಮೆಯ ಶಂಕುಸ್ಥಾಪನೆಯನ್ನು ಹರಿಹರಪುರದ ಮಠದ ಶ್ರೀಗಳು ಹಾಗೂ ಸಿದ್ಧಗಂಗಾ ಶ್ರೀಗಳ ಸಮ್ಮುಖದಲ್ಲಿ ಹಾಗೂ ಗಣ್ಯ ವ್ಯಕ್ತಿಗಳು ಮತ್ತು ಭಕ್ತಾದಿಗಳ ಸಮಕ್ಷಮದಲ್ಲಿ 2023 ಆಗಸ್ಟ್ ತಿಂಗಳ 23ನೇ ತಾರೀಕಿನಂದು ಮಹತ್ತರ ರೂಪದಲ್ಲಿ ನೆರವೇರಿಸಲಾಯಿತು. ಶ್ರೀರಾಮಾಂಜನೇಯ ಮೂರ್ತಿಯ ನಿರ್ಮಾಣಕ್ಕಾಗಿ ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ನಮ್ಮೊಂದಿಗೆ ಕೈಜೋಡಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು. ಶ್ರೀರಾಮ ಸೇವಾ ಮಂಡಳಿ ಆಡಳಿತ ಮಂಡಳಿಯ ಸದಸ್ಯರು.